ಎಸ್ ಸರ್ ಸರ್ ಕೊನೆಗೂ ಚಿದಂಬರ ರಹಸ್ಯ ಬಯಕೆ ಎಷ್ಟು ಖುಷಿ ಇದೆ ತುಂಬ ಸಂತೋಷ, ಬಹಳ ಸಂತೋಷ. ಚಿತ್ರ ನಿಜ ಹೇಳ್ಬೇಕಂತಂದ್ರೆ ಮಾತು ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಬಹಳ ಸಂತೋಷ. ದೇವರ ಆ ದೇವರ ಪ್ರತಿರೂಪ ಆಗಿರೋ ನಮ್ಮೆಲ್ಲರ ಆರೈಕೆ ಅಭಿಮಾನಿಗಳಿಗೆ ಒಂದು ಬಾಡುಟ ಅಂತ ಹೇಳ್ಬೇಕು. ಯಾವುದು ಅದನ್ನು ಅವ್ರಿಗೆ ಕೇಳಿದ್ವಿ. ಸರ್ ಯಂಗ್ ಡೈರೆಕ್ಟರ್ ಜೊತೆ ಒಂದು ಡಾರ್ಕ್ ಕಾಮಿಡಿ ಮತ್ತು ಸಸ್ಪೆನ್ಸ್ ಥ್ರಿಲ್ಲರ್ನ ತೋರಿಸೋದು ಇವು ಸ್ವಲ್ಪ ಕಷ್ಟದ ಟೈಮ್ ಇದರಲ್ಲಿ. ಸೊ ಆ ವಿಚಾರದಲ್ಲಿ ಡೈರೆಕ್ಟ್ರು ಗೆದ್ದಿದ್ದಾರೆ. ಸೊ ಏನು ಹೇಳ್ತೀರಾ ಯಂಗ್ ಡೈರೆಕ್ಟ್ರು? ಬಹುಶಃ ಮೊಟ್ಟ ಮೊದಲ ಪ್ರಯತ್ನ ಅಂತ ಅನ್ಕೊಳ್ತೀನಿ. ಅತ್ಯಂತ ವಿನೂತನವಾದ ವಿವಿಧವಾಗಿರ್ತಕ್ಕಂಥ ಒಂದು ಪ್ರಯತ್ನ ಬಹುಶಃ ಕರ್ನಾಟಕ ಕನ್ನಡ ಚಿತ್ರರಂಗದಲ್ಲಿ ಈ ಥರದ ಒಂದು ಪ್ರಯತ್ನ ಆಗಿದೆ. ಈ ಒಂದು ಪ್ರಯತ್ನ ಏನಿದೆ ಬಹಳ ಸರ್ ನಿಮ್ಮ ಜೊತೆಗೆ ಇಬ್ಬರು ಹೀರೋಯಿನ್ಗಳು ಅದು ನಿಧಿ ಸುಬ್ಬಯ್ಯ ಮೇಡಮ್ ಅಂತೂ ಲಾಸ್ಟ್ ಫಸ್ಟಿಂದ ಕೊನೆಯವರು ನಿಮ್ಗೆ ಟಾರ್ಚರ್ ಕೊಟ್ಟಿದ್ದು ಮೇಡಮ್ ಅವ್ರ ಜೊತೆ ವರ್ಕ್ ಹೇಗಿತ್ತು ಅನ್ನೋದು? ಇಬ್ಬರು ಪ್ರತಿಭಾವಂತರೆ, ನಿಧಿ ಸುಬ್ಬಯ್ಯ ಆಗಿರ್ಬೋದು ಅಥವಾ ರಿಚಲ್ ಆಗಿರ್ಬೋದು, ಇಬ್ಬರು ಪ್ರತಿಭಾವಂತರೆ. ಹಾಗಾಗಿ ಪ್ರತಿಭಾವಂತ ಕಲಾವಿದರ ಜೊತೆಯಲ್ಲಿ ಕೆಲಸ ಮಾಡೋದು ಇದು ಒಂದು ಒಳ್ಳೆಯ ಅವಕಾಶ, ಸುವರ್ಣ ಅವಕಾಶ. ಅದು ನನಗೆ ಬಹಳ ಸಂತೋಷ. ಯಾಕಂತಂದರೆ ಕಲಾವಿದರು ಒಳ್ಳೆಯ ಕಲಾವಿದರು ಇದ್ದಾಗ ಸಹಕಲಾವಿದರು ಇದ್ದಾಗ ನಮ್ಮ ಅಭಿನಯ ಕೂಡ ಚೆನ್ನಾಗುತ್ತೆ. ಹಾಗಾಗಿ ಒಂದು ಮೃಷ್ಟಾನ್ನ ಭೋಜನ ಅಂತಂದರೆ ನಿಜಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಇವರಿಬ್ಬರು ವಿಶೇಷವಾಗಿ ಅದರ ಜೊತೆಗೆ ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಕೆಲಸ ಮಾಡತಕ್ಕಂಥ ಪ್ರತಿಯೊಬ್ಬರು ತುಂಬ ಪ್ರತಿಭಾವಂತ. ಸರ್ ಸಿನಿಮಾದಲ್ಲಿ ಇನ್ನೊಂದು ಹೈಲೈಟ್ ಅಂದರೆ ಮ್ಯೂಸಿಕ್. ಸ್ಟಾರ್ಟಿಂಗಿಂದ ಇನ್ನೋರ್ಗು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ ಚೆಫ್ ಚಿದಂಬರ ಸಾಂಗ್ ತುಂಬ ವರ್ಕ್ ಆಗಿದೆ. ಸೊ ಮ್ಯೂಸಿಕ್ ಬಗ್ಗೆ ಹೇಳೋದು ಸರ್? ಇದು ಕೂಡ ತುಂಬ ಅತ್ಯದ್ಭುತವಾದಂಥ ಒಂದು ಪ್ರಯತ್ನ ಇದೆ. ತುಂಬ ಚೆನ್ನಾಗಿದೆ. ಸಂಗೀತ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು ತುಂಬ ಕ್ಯಾಚಿ ಇದೆ. ಎಲ್ಲರೂ ಅದು ತುಂಬ ಇಷ್ಟಪಟ್ಟಿದೆ. ಆಮೇಲೆ ಮರಿದೀಪ್ ಮುರಳೀಧರ್ ಅವರು ಅದನ್ನು ಬ್ಯಾಕ್ಗ್ರೌಂಡ್ ಜೊತೆಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ನನಗೆ ಒಂದು ಅವಕಾಶನೂ ಕೊಟ್ಟಿದ್ದಾರೆ. ಅವಕಾಶ ತುಂಬ ಸಂತೋಷ, ಬಹಳ ಸಂತೋಷ. ಅಂದರೆ ಸರ್ ಈ ಥರ ಕಥೆಗಳು ಕಂಟೆಂಟ್ಗಳು ಕನ್ನಡದಲ್ಲಿ ಬರ್ತಾ ಇಲ್ಲ, ಬೇರೆ ಬೇರೆ ಇಂಡಸ್ಟ್ರಿಗಳನ್ನ ಕಂಪೇರ್ ಮಾಡ್ತಿದ್ದ ಕಾಲ ಟೈಮ್ ಇತ್ತು. ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ, ನೋಡಿ ಮಲಯಾಳಂ ನೋಡಿ, ತೆಲುಗು ನೋಡಿ, ತಮಿಳು ನೋಡಿ ಅಂತೇಳಿ. ಇದೆಲ್ಲದರ ಮಧ್ಯೆ ಒಂದು ಚೆಫ್ ಚಿದಂಬರ ಕಂಟೆಂಟ್ ಓರಿಯೆಂಟೆಡ್ ಜೊತೆಗೆ ಒಂದೊಳ್ಳೆ ಮೆಸೇಜ್ ಆ್ಯಂಡ್ ಥ್ರಿಲ್ಲರ್ ಕೂಡ ಇದೆ. ಸೊ ಆ ಥರ ಒಂದು ಆ ತಾಕಿದ್ದ ಬಗ್ಗೆ ಈ ಸಿನಿಮಾ ಹೊಡೆದಾಕುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆಯಲ್ಲ ಸರ್? ನಿಮಗೆ ತುಂಬ ನಂಬಿಕೆ ಇದೆ. ತುಂಬ ನಂಬಿಕೆ ಇದೆ. ಜೊತೆಗೆ ಈ ಒಂದು ಶೋ ನೋಡಿದ ಮೇಲೆ ಅದು ನಂಬಿಕೆ ಇನ್ನೂ ಹೆಚ್ಚಾಗಿದೆ. ಜನಗಳ ಒಂದು ಪ್ರತಿಕ್ರಿಯೆ ನೋಡಾಗಿದೆ, ಆ ನಂಬಿಕೆ ಇನ್ನೂ ಹೆಚ್ಚಾಗಿದೆ. ಸಿನಿಮಾ ಪ್ರಾರಂಭ ಆಗೋದು ಅಪ್ಪಾಜಿಯವರ ಆಶೀರ್ವಾದದಿಂದ. ಅದು ಅಭಿಮಾನಿಗಳಾಗಿರ್ಬೋದು, ನಾವಾಗಿರ್ಬೋದು, ನೀವಾಗಿರ್ಬೋದು, ಎಲ್ಲರೂ ನೆನಪಿಟ್ಕೊಳ್ಬೇಕಾಗಿರೋದು. ಸೊ ಅವರ ಆಶೀರ್ವಾದದಿಂದ ಪ್ರಾರಂಭ ಆಗಿರೋ ಈ ಒಂದು ಮೊದಲ ದಿನ ಸೊ ಅದು ಎಷ್ಟಕ್ಕೆ ನಿಮ್ಗೆ ಎಷ್ಟು ಬೆನ್ನೆಲುಬಾಗಿರುತ್ತೆ ಅನ್ನೋದು? ಅದು ಸಂಪೂರ್ಣ ಬೆನ್ನೆಲುಬಾಗಿ ನಾವು ಸಿನಿಮಾ ಪ್ರಾರಂಭ ಮಾಡ್ತಿರ್ಬೇಕಾದ್ರೂ ಪೂಜೆ ಏನಿದೆ ನಮ್ಮ ಅಪ್ಪವ್ರ ಸ್ಮಾರಕ ಮೈಸೂರಲ್ಲಿ ಏನಿದೆ ಅಲ್ಲಿಂದಲೇ ಪ್ರಾರಂಭ ಮಾಡೋದು. ಇವತ್ತು ಬಿಡುಗಡೆ ಆಗುತ್ತಿದೆ ಅಂತ ಡೇಟ್ ಫಿಕ್ಸ್ ಆದಮೇಲೆ ನಿನ್ನೆ ನಾವು ಹೋಗಿ ಈಗ ನಾವು ಸ್ಮಾರಕಕ್ಕೆ ಹೋಗಿ ಅವರ ಆಶೀರ್ವಾದ ಜೊತೆಗೆ ಚಿತ್ರದಲ್ಲೂ ಕೂಡ ಹೋಗಿದ್ದಾರೆ. ಹಾಗಾಗಿ ನನ್ನ ನಿಜ ಜೀವನದಲ್ಲೂ ಅವರು ಸತತವಾಗಿ ನಿರಂತರವಾಗಿ ಅವರು ನನ್ನ ಜೊತೆಯಲ್ಲೇ ಇದ್ದಾರೆ, ನನ್ನಲ್ಲೇ ಇದ್ದಾರೆ. ಹಾಗಾಗಿ ಅವರ ಆಶೀರ್ವಾದ ನನ್ನ ಜೊತೆಗೆ. ಸರ್ ಸಿನಿಮಾ ರಿಲೀಸ್ ಆಗಿ ನಮಗೆ ಸಾಕಷ್ಟು ಸ್ಟಾರ್ಗಳು ನಿಮಗೆ ಬೆನ್ನೆಲುಬಾಗಿ ನಿಂತು ಈ ಪ್ರಮೋಷನ್ ವಿಚಾರದಲ್ಲಿ ಬಿರಿಯಾನಿ ಚಿದಂಬರ ರಹಸ್ಯ ಆಗದೇ ಇದ್ದಾಗ ಅವರು ಕೂಡ ನಿಂತಿದ್ರು. ಸೊ ಅವರೆಲ್ಲರಿಗೂ ಏನು ಹೇಳಕ್ಕೆ ಬಯಸ್ತೀರಿ ಸರ್ ನಿಮ್ಮ ಜೊತೆಗೆ ನಿಂತವ್ರಿಗೆ? ಎಲ್ರಿಗೂ ನಾನು ತುಂಬ ಚಿರಋಣಿ. ಎಲ್ಲರೂ ತುಂಬ ಜನ ಇದ್ದಾರೆ. ಶರಣ್ಯ ಸರ್, ಭಾರತೀಯಮ್ಮ ಅವರಿಂದ ಹಿಡಿದು ಮೊದಲನೇದಾಗಿ ಅಪ್ಪ ಅವರಿಂದ ಹಿಡಿದು ಅಪ್ಪ ಅವರು ಮಾತ್ರ ಭಾರತೀಯಮ್ಮ ಅವರು ಕ್ಯಾಮ್ರಾ ಚಾನಲ್ ಉಪ್ಪಿ ಸರ್ ಅವರು ಕ್ಲ್ಯಾಪ್ ಮಾಡಿದ್ರು. ನಂತರ ಸುದೀಪ್ ಅವರು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರು. ಅವರು ಪೋಸ್ಟರ್ ರಿಲೀಸ್ ಮಾಡಿದ್ರು. ಅದರ ಜೊತೆಗೆ ಡಿಸ್ಟ್ರಿಬ್ಯೂಷನ್ಗೋಸ್ಕರ KRG ಸ್ಟುಡಿಯೋ ಕೆಲಸ ಅದು ಅವರಿಂದ ಆಗಿದೆ. ಅವರು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ರಮೇಶ್ ಅರವಿಂದ್ ಸರ್ ಬಂದು ನಮ್ಮ ಟ್ರೇಲರ್ ಬಿಡುಗಡೆ ಮಾಡಿದ್ರು. ನಂತರ ಧ್ರುವ ಸರ್ಜಾ ಆಗಿರ್ಬೋದು, ಶರಣ್ ಆಗಿರ್ಬೋದು, ದಿಗಂತ್ ಆಗಿರ್ಬೋದು, ಹೀಗೆ ಪ್ರತಿಯೊಬ್ಬರು ಪ್ರಮೋಷನ್ ಮಾಡೋದಕ್ಕೆ ತುಂಬ ಸಹಾಯ ಮಾಡಿದ್ರು. ಎಲ್ರಿಗೂ ನಮ್ಮ ಇಡೀ ಚಿತ್ರರಂಗಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಜಗ್ಗೇಶ್ ಸರ್ ಕೂಡ ನನ್ನ ಹಾಡನ್ನು ಮೆಚ್ಚಿ ಅವರು ಕೂಡ ಒಂದು ವಿಡಿಯೋ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಚಿರಋಣಿ.